ಮಾಡಿದ್ಮೇಲೆ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದೆ. ಅವರ ಕುಟುಂಬದವರು, ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ, ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ. SIT ರಚನೆ ಮಾಡಿದ್ದೀರಾ, ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ, ದಯಮಾಡಿ ಈ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗಪಡಿಸಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆನೆ. ಅವರೇ ಒಪ್ಕೊಳ್ಳೋದು, ಅವ್ರ ಸೋದರ ಇರ್ಬೋದು, ಅವ್ರು ಬಂದಿದ್ದವರು, ನಾನಿದ್ದೆ ಅವತ್ತಲ್ಲಿ. ಅವ್ರ CCTV ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು, ಅವರು ಆ CCTV ತೆಗೆದು ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ಬಯಸಿದ್ದಾರೆ. ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಡೇಟ್ ಸಮೇತ ಕೊಡ್ತೀವಿ. ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ. ಇವ್ರು ಇದ್ರು ರಾಜಕೀಯ ಮಾಡಕ್ ಹೊರಟವ್ರೆ. SIT ತನಿಖೆ ನಡೀಬೇಕಾದ್ರೆ ಇವ್ರ ಮೇಲೆ ಕ್ರಮ ತಗೋಬೇಕು, ಇವರು ಕುತ್ಕೊಂಡು ಏನೋ ಕಾಂಗ್ರೆಸ್ನವರು ವಿರೋಧಿಗಳು ನಾವೆಲ್ಲ ಅವ್ರ ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತನಿಖೆ ನಡೀತಾ ಇದೆ, ಕಳಂಕ ಇದು ತನಿಖೆ ಆಗಬೇಕು. ನಾವೇನೋ ವಿಲನ್ಗಳು, ಇವರೇ ಹೀರೋಗಳು ಅಂತ ಅದು ಪವಿತ್ರವಾದ ಸ್ಥಳ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ತನಿಖೆ ನಡೀತಾ ಇದೆ. ಒಂದು ಗೊತ್ತಾಗುತ್ತೆ ಬಿಡಿ. ಅಲ್ಲೂ ರಾಜಕೀಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ನೀವಿದೆಲ್ಲ ಗಂಭೀರವಾಗಿ ತಗೊಂಡಿಲ್ಲ. ನಿಮ್ಮ ಹತ್ರ ಕೇಳಬೇಕಾಗಿಲ್ಲ. ತಡ್ಕೊಂಡಿದ್ರಿ, ಇನ್ನೊಂದು 15 ದಿವಸ 20 ದಿವಸ ಸುಮ್ಕಿರ್ರಿ, ಎಲ್ಲ ಬರುತ್ತೆ. 20 ದಿವಸ ತಡ್ರಿ, ಎಲ್ಲ ಸತ್ಯ ಬಯಲಾಗುತ್ತೆ, ಧರ್ಮಸ್ಥಳ ಪವಿತ್ರವಾಗುತ್ತೆ. ಸುಮ್ನಿರ್ರಿ ಸ್ವಲ್ಪ. ಯಾಕಿದ್ರೆ ರಾಜಕೀಯ ಮಾಡ್ಕೋತೀರಾ? ಸುಮ್ಕಿರ್ರಿ.